ಸಂಪಿಗೆ ಬಿದ್ದಿದ್ದ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ಟ್ರಾಫಿಕ್ PSI ನಾಗರಾಜ್ ಅಂತೇಳಿ ರಕ್ಷಣೆಯನ್ನು ಮಾಡಿದ್ದಾರೆ. 10 ಅಡಿ ಸಂಪಿಗೆ ಬಿದ್ದಿರುವಂತಹ 2 ವರ್ಷದ ಬಾಲಕನ ರಕ್ಷಣೆ ಆಗಿದೆ. ಬ್ಯಾಡರಹಳ್ಳಿಯ BEL ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಟ್ಯಾಂಕ್ಗೆ ಇಳಿದು ಬಾಲಕನನ್ನ ರಕ್ಷಣೆ ಮಾಡಿದ್ದಾರೆ PSI ನಾಗರಾಜ್ ಅಂತೇಳಿ. ಸೊ ಸಂಪಿಗೆ ಬಿದ್ದಿರುವಂತಹ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ಈಗ PSI ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇರುವಂತಹ 10 ಅಡಿ ಸಂಪ್ ಟ್ಯಾಂಕ್ಗೆ 2.5 ವರ್ಷದ ಬಾಲಕ ಬಿದ್ದಿರ್ತಾರೆ. ಸೊ ಬಾಲಕನನ್ನ ಬೆಂಗಳೂರಿನ ಬ್ಯಾಟರಾಯನಪುರ ಟ್ರಾಫಿಕ್ PSI ನಾಗರಾಜ್ ಅಂತೇಳಿ ರಕ್ಷಣೆಯನ್ನ ಮಾಡಿದ್ದಾರೆ. ಸಂಪಿಗೆ ಬಿದ್ದ ತಕ್ಷಣ ಸಹಾಯಕ್ಕಾಗಿ ಆ ಬಾಲಕ ಕೂಗ್ತಾನೆ. ಬಾಲಕನ ಧ್ವನಿ ಕೇಳಿದ ತಕ್ಷಣ ನಾಗರಾಜ್ ಟ್ಯಾಂಕ್ಗೆ ಪ್ರವೇಶ ಮಾಡಿ ಪ್ರಜ್ಞಾಹೀನ ಮಗುವನ್ನ ರಕ್ಷಣೆ ಮಾಡಿರುವಂಥದ್ದು. ಸೊ ಮಗು ಈಗ ಅಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಂಪಿಗೆ ಬಿದ್ದಿರುವಂತಹ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಟ್ರಾಫಿಕ್ PSI. 10 ಅಡಿ ಸಂಪಿಗೆ 2.5 ವರ್ಷದ ಬಾಲಕ ಬಿದ್ದಿರ್ತಾನೆ. ಸೊ ಪಾಪ 2.5 ವರ್ಷ ಏನು ಗೊತ್ತಿರೋದಿಲ್ಲ. ಸೊ ಬ್ಯಾಡರಹಳ್ಳಿಯ BEL ಲೇಔಟ್ನಲ್ಲಿ ಈ ಒಂದು ಘಟನೆ ಆಗಿದೆ. ಸೊ ಟ್ಯಾಂಕ್ಗೆ ಇಳಿದು ಬಾಲಕನ ರಕ್ಷಣೆ ಆಗಿರುವಂಥದ್ದು. PSI ನಾಗರಾಜ್ ಅಂತ ಹೇಳಿ ರಕ್ಷಣೆಯನ್ನು ಮಾಡಿದ್ದಾರೆ. ಸೊ 10 ಅಡಿ ಸಂಪ್ ಟ್ಯಾಂಕ್ಗೆ 2.5 ವರ್ಷದ ಬಾಲಕ ಬಿದ್ದಿರ್ತಾನೆ, ಏನು ಗೊತ್ತಿಲ್ಲ ಪಾಪ ಅವರಿಗೆ. ತಕ್ಷಣ ಅಂದರೆ ಆ ಬಾಲಕನ ಕೂಗಾಟ ಚೀರಾಟ ಕೇಳಿ PSI ಈ ರೀತಿಯಾಗಿ ರಕ್ಷಣೆಯನ್ನು ಮಾಡಿರುವಂಥದ್ದು. ಆ ಬಾಲಕನನ್ನು ಬೆಂಗಳೂರು ಬ್ಯಾಟರಾಯನಪುರ ಟ್ರಾಫಿಕ್ PSI ನಾಗರಾಜ್ ರಕ್ಷಣೆ ಮಾಡಿದ್ದಾರೆ. ಸಂಪಿಗೆ ಬಿದ್ದ ತಕ್ಷಣ ಆ ಬಾಲಕ ಕೂಗ್ತಾನೆ. ಸಹಾಯಕ್ಕಾಗಿ ಕೂಗಿದ ತಕ್ಷಣ, ಸೊ ಬಾಲಕನ ಧ್ವನಿ ಕೇಳಿದ ತಕ್ಷಣ ನಾಗರಾಜ್ ಅಂತೇಳಿ ಟ್ರಾಫಿಕ್ PSI ಸೊ ರಕ್ಷಣೆಗೆ ಧಾವಿಸ್ತಾರೆ. ಆತನನ್ನು ಈಗ ರಕ್ಷಣೆ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.